2026 ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಫ್ರೆಂಡ್ಸ್, ಸೊ ನೀವು ಕೂಡ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಹೌದು, ಪ್ರತಿಯೊಬ್ರು ಕೂಡ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಕೂಡ ಎಲ್ಲರೂ ಕೂಡ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ನೀವು ಸ್ಟಾರ್ಟ್ ಎಷ್ಟು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ. ನೀವು ಯೂಟ್ಯೂಬ್ ನಲ್ಲಿ ಬಂದ ಮೇಲೆ ನೀವು ಎಷ್ಟು ಇದರಲ್ಲಿ ಸಕ್ಸಸ್ ಕಾಣ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ನೀವೆಲ್ಲ ನ್ಯೂ ಯೂಟ್ಯೂಬರ್ಸ್ ಆಗಿದ್ರೆ ನನ್ನ ಒಂದು ಸಣ್ಣ ಕೋರಿಕೆ ನಿಮಗೆ, ನೀವು ಯೂಟ್ಯೂಬ್ ಬಗ್ಗೆ ಎಲ್ಲವನ್ನು ಕೂಡ ತಿಳಿದುಕೊಂಡು ಬನ್ನಿ ಅಂತ ನಾನು ಹೇಳ್ತೀನಿ. ಹೌದು, ಒಂದ್ ವೇಳೆ ನಿಮಗೆ ಕ್ಯಾಮ್ರಾ ಫೇಸ್ ಮಾಡಲಿಕ್ಕೆ ಹೆದರಿಕೆ ಅಂತ ಅನಿಸ್ತಾ ಇದ್ರೆ ನೀವು ಆರಾಮವಾಗಿ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ನಿಮಗೆ AI ಟೂಲ್ಸ್ಗಳು ಗೊತ್ತಿರುವಂತ ಈ ಟೈಮ್ನಲ್ಲಿ AI ಟೂಲ್ಸ್ಗಳು ಯಾವುವು, ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಜ್ಞಾನ ಇದ್ರೆ ನೀವು ಆರಾಮವಾಗಿ ಯೂಟ್ಯೂಬ್ನಲ್ಲಿ AI ಅನ್ನ ಬಳಸ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ನೀವು ಗ್ರೋತ್ ಅನ್ನ ಕಾಣ್ಬೋದು ಫ್ರೆಂಡ್ಸ್. ಹಾಗಿದ್ರೆ ಸಂಪೂರ್ಣವಾಗಿ AI ಮೇಲೆನೆ ಡಿಪೆಂಡ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ, ಆದ್ರೆ ನೀವು ಕೆಲವೊಂದು ಸಂದರ್ಭಗಳಲ್ಲಿ AI ಅನ್ನು ಉಪಯೋಗಿಸೋದ್ರಲ್ಲಿ ಸಕ್ಸಸ್ ಅನ್ನ ಕಾಣ್ಬೋದು. ಹಾಗಿದ್ರೆ ನಾನು ಈ ವಿಡಿಯೋದಲ್ಲಿ ನಿಮಗೆ AI ಟೂಲ್ಸ್ಗಳು ಯಾವುವು, ಹಾಗೆಯೇ AI ಟೂಲ್ಸ್ಗಳನ್ನ ನೀವು ಯಾವ ರೀತಿಯಾಗಿ ಉಪಯೋಗನ ಮಾಡಿಕೊಂಡ್ರೆ ನೀವು ಯೂಟ್ಯೂಬ್ನಲ್ಲಿ ಸಕ್ಸಸ್ ಅನ್ನ ಕಾಣ್ಬೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದೀರಾ, ಯಾರೆಲ್ಲ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಸೊ ಅವರೆಲ್ಲ ಈ ವಿಡಿಯೋನ ನೋಡಿ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಅದು ಕೂಡ ಜೆನ್ಯೂನ್ ಆಗಿನೇ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ಕೇಳಬಹುದು, ನಾನು ನಿಮಗೆ ಉತ್ತರವನ್ನ ಕೂಡ ನೀಡ್ತೀನಿ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನಮಗೆ ಯೂಟ್ಯೂಬ್ ನಲ್ಲಿ ಬರ್ಲಿಕ್ಕೆ ಹೆದರಿಕೆ ಅಂತ ಅನ್ಸುತ್ತೆ. ಯಾಕಂತ ಅಂದ್ರೆ ನನಗೆ ಕ್ಯಾಮ್ರಾ ಫೇಸ್ ಮಾಡ್ಲಿಕ್ಕೆ ಆಗಲ್ಲ, ನನ್ನ ಹತ್ರ ಚೆನ್ನಾಗಿರುವಂತ ಬ್ಯಾಕ್ ಗ್ರೌಂಡ್ ಇಲ್ಲ, ನನ್ನ ಹತ್ರ ಚೆನ್ನಾಗಿರುವಂತ ಕ್ಯಾಮ್ರಾ ಇಲ್ಲ. ಸೊ ನಾನು ಹೇಗೆ ಯೂಟ್ಯೂಬ್ ನಲ್ಲಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡಲಿ, ಎಲ್ಲರೂ ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಅರ್ನಿಂಗ್ ಏನೋ ಮಾಡ್ತಾ ಇದ್ದಾರೆ, ಆದರೆ ನಾನು ಹೇಗೆ ಮಾಡಲಿ ಅಂತ ನಿಮಗೆ ಏನಾದರೂ ಪ್ರಶ್ನೆ ಇದ್ರೆ, ಸೊ ನೋಡಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಚೆನ್ನಾಗಿರೋ ಫೋನ್ ಅಥವಾ ಚೆನ್ನಾಗಿರೋ ಬ್ಯಾಕ್ ಗ್ರೌಂಡೇ ಬೇಕಂತೇನಿಲ್ಲ. ಕರೆಕ್ಟ್ ಆಗಿರುವ ಡೈರೆಕ್ಷನ್ ಇದೆನಾ, ನಿಮ್ಮ ಹತ್ರ ಒಂದು ಕರೆಕ್ಟ್ ಆಗಿರುವಂಥ ಕಂಟೆಂಟ್ ಇದೆನಾ, ಹಾಗಿದ್ರೆ ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಅದನ್ನ ನೀವು ವಿತ್ ಫೇಸ್ ಆದ್ರೂ ಮಾಡ್ಬೋದು, ವಿದೌಟ್ ಫೇಸ್ ಆದ್ರೂ ಮಾಡ್ಬೋದು, ವಿತ್ ಕ್ಯಾಮ್ ಆದ್ರೂ ಮಾಡ್ಬೋದು, ವಿದೌಟ್ ಕ್ಯಾಮ್ ಆದ್ರೂ ಮಾಡ್ಬೋದು. ಅಂತ ಅಂದ್ರೆ ವಿತ್ ಕ್ಯಾಮ್ರಾ ಆದ್ರೂ ಮಾಡಿ, ವಿದೌಟ್ ಕ್ಯಾಮ್ರಾ ಆದ್ರೂ ಮಾಡಿ, ಆದ್ರೆ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಹಾಗಿದ್ರೆ ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ AI ಟೂಲ್ಸ್ಗಳು ಕೂಡ ಬಂದಿವೆ. ಅವು ಅದರಲ್ಲಿ ಫಸ್ಟ್ AI ಟೂಲ್ ಬಂದ್ಬಿಟ್ಟು ಚಾಟ್ GPT. ಹೌದು, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಚಾಟ್ GPTಯನ್ನ ನಾವು ಇವಾಗ ತುಂಬಾನೇ ಉಪಯೋಗ ಮಾಡ್ತಾ ಇದ್ದೀವಿ. ಆದ್ರೆ ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಚಾಟ್ GPTಯನ್ನ ಹೇಗೆ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು, ಇದರಿಂದ ನಮ್ಮ ಒಂದು ಯೂಟ್ಯೂಬ್ ನಲ್ಲಿ ನಾವು ರೀಚ್ ಅನ್ನ ಹೇಗೆ ತಗೊಳ್ಬೇಕು ಅಂತ ಹೇಳಿ. ಹೌದು, ನಾನು ನಿಮ್ಗೆ ಚಾಟ್ GPTಯನ್ನ ನೀವು ಯಾವ ರೀತಿಯಾಗಿ ಚೆನ್ನಾಗಿ ಉಪಯೋಗ ಮಾಡ್ಕೊಂಡ್ರೆ ನಿಮ್ಮ ಒಂದು ಯೂಟ್ಯೂಬ್ ನಲ್ಲಿ ನೀವು ಗ್ರೋತ್ ಕಾಣ್ಬೋದು ಅಂತ ಹೇಳ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಅದಕ್ಕೂ ಮೊದಲು ಚಾಟ್ GPT ಅಂದ್ರೆ ಏನಂತ ತಿಳ್ಕೊಳ್ಳಿ. ಇದು ಒಂದು AI ಟೂಲ್ ಆಗಿದೆ. ಈ ಟೂಲ್ ಅನ್ನ ನೀವು ಯೂಟ್ಯೂಬ್ ನಲ್ಲಿ ಉಪಯೋಗ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಕಾಪಿರೈಟ್ ಬರೋದಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನೀವು AI ಟೂಲ್ ಅನ್ನ, ಸೊ ನೀವು ಚಾಟ್ GPTಯನ್ನ ಉಪಯೋಗ ಮಾಡ್ಬೋದು. ಹಾಗಿದ್ರೆ ಚಾಟ್ GPTಯನ್ನ ನೀವು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತೀರಾ ಅಂತ ಅಂದ್ರೆ, ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಒಂದು ಕಂಟೆಂಟ್ ಕೂಡ ನೀವು ಚಾಟ್ GPTಗೆ ಕೇಳಬಹುದು. ಸೊ ನೀವು ಚಾಟ್ GPTಯಲ್ಲಿ ಟೈಪ್ ಮಾಡ್ಬೋದು, ಯಾವ ಟ್ರೆಂಡಿಂಗ್ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಿದ್ರೆ ನಾನು ಸಕ್ಸಸ್ ಅನ್ನ ಕಾಣ್ಬೋದು, ಅಥವಾ ಯಾವ ಒಂದು ಕಂಟೆಂಟ್ ಮೇಲೆ ನಾನು ವಿಡಿಯೋಸ್ ಅನ್ನ ಮಾಡ್ಬೋದು ಅಂತ ನೀವು ಕೇಳಿದ್ರೆ ಚಾಟ್ GPTನೇ ನಿಮಗೆ ಒಂದು ಲಿಸ್ಟ್ ಅನ್ನ ಕೊಟ್ಬಿಡುತ್ತೆ. ಟ್ರೆಂಡಿಂಗ್ ಟಾಪಿಕ್ಗಳು, ಯಾವ ಒಂದು ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡಿದ್ರೆ ನಮ್ಮ ಒಂದು ವಿಡಿಯೋ ರೀಚ್ ಕಾಣುತ್ತೆ ಅಂತ ನಿಮಗೆ ಚಾಟ್ GPTನೇ ಹೇಳುತ್ತೆ ಫ್ರೆಂಡ್ಸ್. ಹೌದು, ಮತ್ತೆ ಅಷ್ಟೇ ಕೂಡ ತೆಗೆದುಕೊಳ್ಬಹುದು. ಮತ್ತೆ ವೈರಲ್ ಹ್ಯಾಶ್ ಟ್ಯಾಗ್ಗಳನ್ನ ಕೂಡ ನೀವು ಟೈಪ್ ಮಾಡ್ಕೊಳ್ಬಹುದು. ಹೌದು, ನೀವು ಒಂದು ಕಂಟೆಂಟ್ ಅನ್ನ ಚೂಸ್ ಮಾಡಿದ್ದೀರಾ, ಆ ಕಂಟೆಂಟ್ಗೆ ರಿಲೇಟೆಡ್ ಆಗಿರುವಂತ ವೈರಲ್ ಹ್ಯಾಶ್ ಟ್ಯಾಗ್ಸ್ ಹಾಗೇನೆ ವೈರಲ್ ಡಿಸ್ಕ್ರಿಪ್ಷನ್ ಹಾಕುವಂತ ವಿಷಯಗಳನ್ನ ಕೂಡ ಚಾಟ್ GPTಗೆ ಕೊಡು ಅಂತ ಕೇಳಿದ್ರೆ ಅದು ಕೂಡ ಕೊಡುತ್ತೆ. ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಯೂಟ್ಯೂಬ್ ನಲ್ಲಿ ಮಾಡಿದ್ರು ಕೂಡ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಆದ್ರೆ ನೀವು ಹಾಗೇನೆ ಪೇಸ್ಟ್ ಮಾಡಿ ನೀವು ಯೂಟ್ಯೂಬ್ ನಲ್ಲಿ ಹಾಕಬಾರ್ದು ಫ್ರೆಂಡ್ಸ್. ಯಾಕಂದ್ರೆ ಚಾಟ್ GPT ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅನ್ನ ಅಷ್ಟು ಸರಿಯಾಗಿ ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ತಿದ್ದುಪಡಿ ಮಾಡಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕೋದ್ರಿಂದ ನಿಮಗೆ ಕಾಪಿರೈಟ್ ಕೂಡ ಬರೋದಿಲ್ಲ ಫ್ರೆಂಡ್ಸ್. ಸೊ ಇದು ಚಾಟ್ GPT ಉಪಯೋಗ ಮಾಡುವಂತಹ ಒಂದು ಪದ್ಧತಿ ಫ್ರೆಂಡ್ಸ್. ಸೊ ಚಾಟ್ GPTಯನ್ನ ನಾವಷ್ಟು ಉಪಯೋಗ ಮಾಡ್ತಾ ಇಲ್ಲ, ಸ್ಕೂಲ್ ನಲ್ಲಿ ಇರುವಂತಹ ಮಕ್ಕಳಿಗೂ ಕೂಡ ಚಾಟ್ GPTಯನ್ನ ಉಪಯೋಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬೇಕು
ಒಂದು ವೇಳೆ ನಿಮಗೆ ChatGPT ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು, ಹೇಗೆ ನಾನು ವೈರಲ್ ಟಾಪಿಕನ್ನು ಸರ್ಚ್ ಮಾಡಲಿ ಅನ್ನೋ ಡೌಟ್ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ChatGPTಯನ್ನು ನಾವು ಕರೆಕ್ಟಾಗಿ ಯಾವ ರೀತಿಯಾಗಿ ಉಪಯೋಗಿಸಬೇಕು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಸೆಕೆಂಡು E11 ಲ್ಯಾಬ್. ಹೌದು, E11 ಲ್ಯಾಬ್ ಅನ್ನೋದು ಇದು ಕೂಡ ಒಂದು AI ಟೂಲ್ ಆಗಿದೆ. ಇದು ಕೂಡ ಫ್ರೀ ಆಫ್ ಕಾಸ್ಟ್ನಲ್ಲಿನೇ ನಮಗೆ ಸಿಗ್ತಾ ಇದೆ ಫ್ರೆಂಡ್ಸ್. ಇದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಯಾರಿಗೆ ಫೇಸ್ ಮಾಡಲಿಕ್ಕೆ ಹೆದರಿಕೆ ಅನಿಸುತ್ತೆ, ಅಂದರೆ ಕ್ಯಾಮ್ರಾ ಮುಂದೆ ಕುಂತು ಮಾತಾಡಲಿಕ್ಕೆ ಹೆದರಿಕೆ ಅಂತ ಅನಿಸುತ್ತೆ, ಅವರು ನಿಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡಿಬಿಟ್ಟು ನೀವು ಬೇರೆ ಅಪ್ಲಿಕೇಶನ್ ಅಂತ ಅಂದರೆ ಇನ್ಶಾಟ್ ಆಗಿರ್ಬೋದು, VN ಆಗಿರ್ಬೋದು, ಕ್ಯಾಪ್ಕಟ್ ಆಗಿರ್ಬೋದು, ಸೊ ಈ ಎಲ್ಲ ಒಂದು ಅಪ್ಲಿಕೇಶನ್ಗಳಲ್ಲಿ ನಿಮ್ಮ ವಾಯ್ಸನ್ನು ಆ್ಯಡ್ ಮಾಡಿ, ನಿಮ್ಮ ವಿಡಿಯೋ ಆ್ಯಡ್ ಮಾಡಿ ಅಲ್ಲಿ ನೀವು ಎಡಿಟಿಂಗನ್ನು ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರನೇ E11 ಲ್ಯಾಬ್ ಈ ಒಂದು AI ಟೂಲ್ ಕೂಡ ತುಂಬಾ ಉಪಯೋಗವಾಗಿದೆ. ನೀವು ಯೂಟ್ಯೂಬರ್ ಆಗಿದ್ರೆ ನಿಮಗೆ ಈ ಒಂದು AI ಟೂಲ್ಗಳ ಜೊತೆಗೆ ನಿಮಗೆ ಇನ್ಶಾಟ್, VN ಹಾಗೆಯೇ ಕ್ಯಾಪ್ಕಟ್, ಇವಾಗ ರೀಸೆಂಟ್ಲಿ ಕ್ಯಾಪ್ಕಟ್ ಬಂದಿದೆ ಫ್ರೆಂಡ್ಸ್. ಸೊ ಕ್ಯಾಪ್ಕಟನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು ಅಂತ ಇದ್ರ ಒಂದು ಜ್ಞಾನ ಕೂಡ ಇರಬೇಕು. ಹೌದು, ನಿಮಗೆ ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ ಕೂಡ ಮಾಡಲಿಕ್ಕೆ ಬರ್ತಾ ಇರಬೇಕು. ನಿಮ್ಮ ವಿಡಿಯೋಸ್ಗಳನ್ನು ಸ್ಪ್ಲಿಟ್ ಮಾಡೋದಾಗಲಿ, ಡಿಲೀಟ್ ಮಾಡೋದಾಗಲಿ, ಹಾಗೆಯೇ ನಿಮ್ಮ ವಿಡಿಯೋಗಳನ್ನು ಯಾವ ರೀತಿಯಾಗಿ ನೀವು ಎಡಿಟಿಂಗ್ ಮಾಡ್ತೀರಾ ಇದ್ರ ಮೇಲೆ ಕೂಡ ನಿಮಗೆ ರೀಚ್ ಸಿಗೋವಂಥ ಸಾಧ್ಯತೆ ಇರುತ್ತೆ. ಹಾಗಂತ ಹೇಳಿ ವಿಡಿಯೋ ಎಡಿಟಿಂಗ್ ಮೇಲೆ ಡಿಪೆಂಡ್ ಇರಲ್ಲ ಫ್ರೆಂಡ್ಸ್. ಸೊ ಮೇನ್ ಆಗಿ ನೀವು ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ಗಳನ್ನು ಮಾಡ್ತೀರಾ, ಸೊ ಇದೇ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರೆಲ್ಲ ನೀವು ಯೂಟ್ಯೂಬರ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಯೂಟ್ಯೂಬನ್ನು, ಸೊ ಈ ವಿಷಯ ಯಾರು ಕೂಡ ನಿಮಗೆ ಹೇಳಿರಲ್ಲ, ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಕರೆಕ್ಟ್ ಆಗಿರುವಂಥ ಟಾಪಿಕನ್ನು ಚೂಸ್ ಮಾಡಿ ಯೂಟ್ಯೂಬ್ ಜರ್ನಿಯಲ್ಲಿ ಕಾಲಿಟ್ಟರೆ ನೀವು 100% ಅಲ್ಲಿ ಸಕ್ಸಸ್ ಆಗ್ತೀರಾ. ಬಟ್ ನೀವು ಟ್ರೆಂಡಿಂಗ್ ಆಗಿರುವಂಥ ಟಾಪಿಕನ್ನು ಸರ್ಚ್ ಮಾಡಿ ಫ್ರೆಂಡ್ಸ್. ಸೊ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಟಾಪಿಕ್ಗಳ ಮೇಲೆ ನಾವು ವಿಡಿಯೋಸ್ಗಳನ್ನು ಮಾಡಿದ್ರೆ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ನಾವು ಗ್ರೋತನ್ನು ಕಾಣ್ಬೋದು ಅಂತ ಹೇಳಿ ನಾನು ಡೀಟೇಲ್ ಆಗಿ ಮುಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋಸ್ಗಳನ್ನು ನೋಡ್ತಾ ಇರಿ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪವಾದರೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮಂಥ ನ್ಯೂ ಯೂಟ್ಯೂಬರ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಡೀಟೇಲ್ ಆಗಿರುವಂಥ ಯೂಟ್ಯೂಬ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಇಂಥದೇ ವಿಡಿಯೋ ಜೊತೆ